ಹಾಯ್ ನಮಸ್ಕಾರ. ನಾನು ಶ್ರುತಿ ಶಂಕರ್. ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಹಾಕ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಹೆಲ್ಪ್ಫುಲ್ ಆಗುತ್ತೆ. ಸ್ಪೆಷಲಿ ಯಾರು ಹೊಸದಾಗಿ ಪೇರೆಂಟ್ಸ್ ಆಗ್ತಾ ಇದ್ದೀರಾ, ನಿಮಗೆಲ್ಲ ಇದು ತುಂಬ ಯೂಸ್ ಆಗುತ್ತೆ. ನಾನು ಈಗ ಅಮ್ಮ, ನನಗೂ ಒಂದು 5 ತಿಂಗಳು ಪಾಪು ಇದೆ. ನನಗೆ ಅಮ್ಮ ಆಗೋಕ್ಕಿಂತ ಮುಂಚೆ, ಡೆಲಿವರಿ ಮುಂಚೆ ಒಂದಷ್ಟು ಕನ್ಫ್ಯೂಷನ್ಸ್ ಇತ್ತು. ಏನು ಪರ್ಚೇಸ್ ಮಾಡಬೇಕು, ಏನು ಮಾಡಬಾರ್ದು, ಆ್ಯಂಡ್ ಮಗು ಇರೋ ರೂಮ್ ಹೇಗಿರಬೇಕು, ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಅನ್ನೋ ಒಂದು ಕನ್ಫ್ಯೂಷನ್ಸ್ ಇತ್ತು. ಅದಕ್ಕೆ ನಾನು ಅಲ್ಲಿ ಇಲ್ಲಿ ನೋಡಿ ಕೇಳಿ ಮಾಡಿ ಒಂದಷ್ಟು ಲಿಸ್ಟ್ ಔಟ್ ಮಾಡಿಕೊಂಡು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಹಾಗೆ ನಿಮ್ಗೆ ಯಾರಿಗೂ ಈ ಥರ ಕನ್ಫ್ಯೂಷನ್ ಆಗಬಾರ್ದು, ಮಗು ಆಗೋಕ್ಕಿಂತ ಮುಂಚೆ ಯಾವ ಬಟ್ಟೆ ಪರ್ಚೇಸ್ ಮಾಡಬೇಕು, ಆ್ಯಂಡ್ ಮಗುನ ಹೇಗೆ ನೀವು ರ್ಯಾಪ್ ಮಾಡಬೇಕು, ಅದಕ್ಕೆ ಯಾವ ಥರ ಬಟ್ಟೆ ಯೂಸ್ ಮಾಡ್ಕೋಬೇಕು, ಇದನ್ನೆಲ್ಲ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಈಗ 1 by 1 ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ನೀವು ನೋಡ್ತಿದ್ದೀರಲ್ಲ ಈ ಬಾಕ್ಸ್, ನಾನು ಇದನ್ನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿರೋದು. ಒಂದು 5 ಬಾಕ್ಸಸ್ ಸಿಗುತ್ತೆ. ನಿಯರ್ಲಿ 1000 ನಿಮಗೆ 5 ಬಾಕ್ಸ್ ಸಿಗುತ್ತೆ. ನಿಮಗೆ ಈ ಥರ ಮಕ್ಕಳ ಬಟ್ಟೆನ ತುಂಬ ಬ್ಯೂಟಿಫುಲ್ಲಾಗಿ ಆರ್ಗನೈಸ್ ಮಾಡ್ಬೋದು. ಕೈ ಹಾಕಿದ ತಕ್ಷಣ ನಿಮಗೆ ಬಟ್ಟೆಗಳು ಸಿಗಬೇಕು. ಇಲ್ಲ ಅಂದರೆ ಕ್ಲಮ್ಸಿ ಅಲ್ಲಿ ಬಿಸಾಡೋದು, ಒಂದಿಷ್ಟು ಇಲ್ಲಿ ಬಿಸಾಡೋದು, ಮಗು ಇದ್ದ ರೂಮಲ್ಲಿ ಅದು ಚೆಂದ ಕಾಣಿಸೋದಿಲ್ಲ. ಹಾಗಾಗಿ ನಾನು ಈ ಥರ ಆರ್ಗನೈಸರ್ ತಗೊಂಡು ನೀಟಾಗಿ ಮಗು ರೂಮನ್ನು ಸೆಟ್ ಮಾಡಿದ್ದೀನಿ. ಸೊ ಈಗ ನಾನು ತೋರಿಸ್ತೀನಿ ನೋಡಿ. ನೀವು ಮಗು ಬಟ್ಟೆ ತಗೊಳಕ್ಕೆ ಹೋದಾಗ ಫಸ್ಟು 0 to 3 months ಈ ಥರ ಬಟ್ಟೆ ಸಿಗುತ್ತೆ. ಈಗ ಟಾಪ್ ಟು ಬಾಟಮ್ ಫುಲ್ ಕವರ್ ಆಗುತ್ತೆ. ಈ ಥರ ನೀವು ಸಾಕ್ಸ್ ಹಾಕಬೇಕು ಅಂತಲೂ ಇರೋದಿಲ್ಲ. ಈ ಥರ ಕಾಲು ಕವರ್ ಆಗುತ್ತೆ. ಕೈಗೆ ನೀವು ಮಿಟ್ಟನ್ನು ಹಾಕ್ಬೋದು. ಸೊ ಈ ಥರ ಬಟ್ಟೆಗಳು ಒಂದು 10 ಪರ್ಚೇಸ್ ಮಾಡಿ. ಆವಾಗ ಡೆಲಿವರಿಗಿಂತ ಮುಂಚೆನೇ ಮಗುದು ಈ ಥರದೊಂದು 10 ಬಟ್ಟೆಗಳನ್ನು ಪರ್ಚೇಸ್ ಮಾಡಿ. ಇದು ನಿಮಗೆ ವಿಂಟರ್ ಸೀಸನ್ ಮತ್ತು ಮಳೆಗಾಲದಲ್ಲಿ ನೀವು ಇದನ್ನು ಬಳಸ್ಕೋಬೋದು. ಅದೇ ಇವಾಗ ಸೆಕೆಗಾಲ ಇದೆ ಅಂತ ಆದರೆ ಈ ಥರ ಬಟ್ಟೆನ ಪರ್ಚೇಸ್ ಮಾಡಿ. ಇದು ಕೂಡ ಫುಲ್ ಕೈ ಇದೆ, ಬಟ್ ನಿಮಗಿಲ್ಲಿ ಹಾಫ್ ಇರೋದ್ರಿಂದಾಗಿ ಮಗುಗೆ ಅಷ್ಟು ಸೆಕೆ ಆಗೋದಿಲ್ಲ. ಬಟ್ ಮಗು ಏನೋ ಹೊಟ್ಟೆಯಿಂದ ಹೊರಗೆ ಬಂದ ತಕ್ಷಣ ನಾವು ರ್ಯಾಪ್ ಮಾಡ್ತೀವಲ್ವ, ಹಾಗಾಗಿ ಏನು ಫುಲ್ ಕವರ್ ಆದರೂ ಅಷ್ಟು ಸಮಸ್ಯೆ ಇರೋದಿಲ್ಲ. ನೋಡಿ, ಈ ಥರದೊಂದು 3-4 ಬಟ್ಟೆನೂ ನೀವು ಕೂಡ ಪರ್ಚೇಸ್ ಮಾಡಬಹುದು. ಓಕೆ, ಅದಾದ ನಂತರ ಈ ಥರ ಇರುವಂಥ ಪ್ಯಾಂಟ್, ದಯವಿಟ್ಟು ಇದನ್ನು ನೀವು ಪರ್ಚೇಸ್ ಮಾಡಲೇಬೇಡಿ. ಈ ಪ್ಯಾಂಟಿಗೆ ಒಂದು ಟಾಪ್ ಬರುತ್ತೆ. ಇದೇನಾಗುತ್ತೆ ಅಂದರೆ ಸೊಂಟದಲ್ಲಿ ಮಾರ್ಕ್ ಬರುತ್ತೆ. ಇದು ತುಂಬ ಟೈಟಾಗಿ ಕೂರುತ್ತೆ. ನೀವು ಡೈಪರ್ ಮೇಲೆ ಇದನ್ನು ಹಾಕೋದ್ರಿಂದ ಇದು ಟೈಟಾಗಿ ಕೂರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಪ್ಯಾಂಟ್ ಮತ್ತು ಟಾಪ್ ಇರುವಂಥ ಬಟ್ಟೆನ ಪರ್ಚೇಸ್ ಮಾಡಬಾರ್ದು. ಇದು ಪ್ಯಾಂಟ್ ನೀವು ಪರ್ಚೇಸ್ ಮಾಡ್ಬೋದು. ಯಾವಾಗ ಈ ಎಲಾಸ್ಟಿಕ್ ತುಂಬ ಸಾಫ್ಟಾಗಿರೋದು ಇನ್ನೊಂದು ಥರ ಪ್ಯಾಟರ್ನ್ ಇದೆ, ಅದನ್ನು ನೀವು ನೋಡ್ಕೊಂಡು ಅದನ್ನು ಪರ್ಚೇಸ್ ಮಾಡ್ಬೋದು. ಓಕೆ ನೋಡಿ, ಈ ಥರ ಸ್ಲೀವ್ಲೆಸ್ ಡ್ರೆಸ್ಗಳೆಲ್ಲ ಒಂದಷ್ಟು ಸಮ್ಮರ್ ಸೀಸನ್ಗೆ ಬೆಸ್ಟ್ ಇದೆ. ಇದನ್ನೆಲ್ಲ ನೀವು ಪರ್ಚೇಸ್ ಮಾಡಿ. ಆಮೇಲೆ ಮಗು ಬಟ್ಟೆ ತೊಗೋಬೇಕಾದ್ರೆ ಒಂದೇ ಸರ್ತಿ ಬಟ್ಟೆ ಪರ್ಚೇಸ್ ಮಾಡಿಬಿಡಿ. 0 to 3 ಫಸ್ಟ್ ಶಾಪಿಂಗ್ ಮಾಡಿ. 0 to 3 months ತನಕ ಈ ಥರ ಫುಲ್ ಕೈ ಒಂದಷ್ಟು ಡ್ರೆಸ್, ಹಾಫ್ ಡ್ರೆಸ್, ಆಮೇಲೆ ಸ್ಲೀವ್ಲೆಸ್ ಡ್ರೆಸ್ಸು, ಈ ಥರದ್ದನ್ನು ಒಂದಷ್ಟು ಪರ್ಚೇಸ್ ಮಾಡಿ. ಆಮೇಲೆ ಈ ಥರ ಕಾಟನ್ ಇದ್ದೊಂದು ಡೈಪರ್ಸ್ ಬರ್ತವೆ. ಓಕೆ, ಸೊ ಇದು ನನ್ನ ಪ್ರಕಾರ ಅಷ್ಟೊಂದು ಯೂಸ್ ಬರಲ್ಲ. ಯಾಕಂದರೆ ಮಗು ಸೂಸು ಮಾಡ್ತಾನೇ ಇರುತ್ತೆ. ಒಂದು ಸರಿ ಸೂಸು ಮಾಡಿದ ತಕ್ಷಣ ವೆಟ್ ಆಗುತ್ತೆ, ನಾವು ಚೇಂಜ್ ಮಾಡ್ತಾನೇ ಇರಬೇಕಾಗುತ್ತೆ ಪದೇ. ಸೊ ಈ ಥರದನ್ನು ನೀವು ಅವಾಯ್ಡ್ ಮಾಡೋದು ಬೆಟರ್. ನನಗಿದು ತಗೊಂಡಿದ್ದೀನಿ, ಬಟ್ ನಂಗೆ ಯೂಸ್ ಆಗಿಲ್ಲ, ನಾನು ಅದನ್ನು ಯೂಸೇ ಮಾಡಿಲ್ಲ. ಅದ್ರ ಬದಲಾಗಿ ನೀವು ಲಂಗೋಟನ್ನು ಯೂಸ್ ಮಾಡ್ಬೋದು. ನಾನು ಇದನ್ನು ನನ್ನ ಮಗಳಿಗೆ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಈ ಥರ ಲಂಗೋಟ್. ಮಗು ಎಷ್ಟೇ 1 ವರ್ಷ ತನಕನೂ ಇಲ್ಲಿ ನೋಡಿದೆ ಹೀಗೆ ನೀವು ಇದನ್ನು ಫಿಟ್ ಮಾಡ್ಬೋದು. ದಪ್ಪ ಇದ್ದಾಗ ದಪ್ಪ, ಸಣ್ಣ ಆದಾಗ ಸಣ್ಣ, ಈ ಥರ ನೀವು ಟಕ್ ಮಾಡಿಬಿಟ್ಟು ಇದರೊಳಗೆ ಈ ಥರದೊಂದು ಕಾಟನ್ ಕ್ಲೋತ್ ಬರುತ್ತೆ. ಸೊ ಇದನ್ನು ಇದರೊಳಗಿಟ್ಟು ಯೂಸ್ ಮಾಡ್ಬೋದು. ಒಂದು 2 hours ನೀವು ಇದನ್ನು ಚೇಂಜ್ ಮಾಡ್ಬೋದು. 2 hours ವೆಟ್ ಆಗುತ್ತೆ, ಇದನ್ನು ಚೇಂಜ್ ಮಾಡ್ಬೋದು. ಪ್ಲಾಸ್ಟಿಕ್ ಡೈಪರ್ ಯೂಸ್ ಮಾಡೋ ಬದಲಾಗಿ ನಾನು ನಿಮಗೆ ಇದನ್ನು ಸಜೆಸ್ಟ್ ಮಾಡ್ತೀನಿ. ಲಂಗೋಟ್ ತುಂಬ ಬೆಸ್ಟ್ ಆಪ್ಷನ್. ಮಕ್ಕಳಿಗೆ ಯಾವುದೇ ರ್ಯಾಷಸ್ ಆಗೋದಿಲ್ಲ. ಓಕೆ, ಸೊ ಈ ಥರದ್ದು ಎಷ್ಟು ಪರ್ಚೇಸ್ ಮಾಡಿ ಅಂದರೆ ಒಂದು 10 ಪರ್ಚೇಸ್ ಮಾಡಿ. ಈ ಥರದೊಂದು 10, ಆಮೇಲೆ ಈ ಥರದೊಂದು ಕಾಟನ್ ಇದೊಂದು 20 ಪರ್ಚೇಸ್ ಮಾಡಿ. ಓಕೆ, ಇನ್ನು ಮಸ್ಲಿನ್ ಕ್ಲೋತ್ ಅಂತ ಹೇಳ್ತೀವಿ. ಇದು ಮಸ್ಲಿನಲ್ಲಿ ಸಣ್ಣ ಕ್ಲೋತು. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಮಗುಗೆ ನೀವು ಹಾಲು ಕುಡಿಸಿದ ತಕ್ಷಣ ಬರ್ಪ್ ಮಾಡಿಸ್ತೀರಲ್ವ, ಈ ಥರ ಹಾಕ್ಕೊಂಡು ಮಗುನ ಹೀಗೆ ಮಾಡಿ ಹಿಂಗೆ ಹೊಡೆದು ಬರ್ಪ್ ಮಾಡಿಸ್ಬೋದು.
ಓಕೆ. ಬರ್ಪ್ ಮಾಡಬೇಕಾದ್ರೆ ಮಕ್ಕಳು ಒಂದೊಂದು ಸರ್ತಿ ವಾಮಿಟ್ ಮಾಡ್ತಾರೆ. ವಾಮಿಟ್ ಮಾಡಿದಾಗ ನಿಮ್ಮ ಡ್ರೆಸ್ಸಿಗೆ ಅಂಟ್ಕೊಳ್ಳೋದಿಲ್ಲ, ಈ ಬಟ್ಟೆಗೆ ಅಂಟ್ಕೊಳ್ಳುತ್ತೆ. ಮಗು ವಾಮಿಟ್ ಮಾಡಿದಾಗ ಒರೆಸೋದಕ್ಕೂ ಆಗುತ್ತೆ, ಪ್ಲಸ್ ನಿಮ್ಮ ಡ್ರೆಸ್ಸಿಗೆ ಅಂಟ್ಕೊಳ್ಳೋದು ಇಲ್ಲ. ಹಾಗಾಗಿ ಇದು ಸಣ್ಣ ಮಸ್ಲಿನ್ ಕ್ಲೋತ್. ಹಿಂದಿನ ಕಾಲದಲ್ಲಿ ಕಾಟನ್ ಅಥವಾ ಅಮ್ಮನ ಹಳೆ ಸೀರೆನೋ ಅಪ್ಪನ ಲುಂಗಿನೋ ಹರಿದ್ಬಿಟ್ಟು ನಾವು ಮಕ್ಳಿಗೆ ಯೂಸ್ ಮಾಡ್ತಾಯಿದ್ರು. ಈಗ ಹಂಗಾಗಲ್ಲ. ಈಗೆಲ್ಲ ಮಕ್ಕಳು ಎಲ್ಲ ಮಸ್ಲಿನ್ ಕ್ಲೋತೇ ಯೂಸ್ ಮಾಡ್ತಾ ಇರೋದು. ಸೊ ಅದು ಶಾರ್ಟ್ ಮಸ್ಲಿನ್ ಕ್ಲೋತು. ಇನ್ನೊಂದು ಬರುತ್ತೆ ಲಾಂಗ್ ಮಸ್ಲಿನ್ ಕ್ಲೋತು. ಅದು ನಿಮಗೆ ಇಲ್ಲಿದೆ ನೋಡಿ. ಇದು ತುಂಬ ದೊಡ್ಡ ಅಗಲ ಇದೆ ಮಸ್ಲಿನ್ ಕ್ಲೋತು. ಇದ್ರ ಮೇಲೆ ನೀವು ಮಗುನ ಮಲಗಿಸ್ಬೋದು. ಈ ಥರದ್ದೊಂದು 2-3 ತಗೊಳ್ಳಿ, ಆಯಿತಾ. ನೀವೇನು ಮಾಡಿ, ಬೆಡ್ ಮೇಲೆ ಫಸ್ಟಿಗೆ ಡ್ರೈ ಶೀಟ್ ಹಾಕಿ ಅದಾದಮೇಲೆ ಈ ಮಸ್ಲಿನ್ ಕ್ಲೋತನ್ನು ಹಾಕಿ ಇದ್ರ ಮೇಲೆ ಮಗುನ ಮಲಗಿಸಿ. ನಾನು ನಿಮಗೆ ಡ್ರೈ ಶೀಟ್ ತೋರಿಸ್ತೀನಿ. ಇಲ್ಲೇ ಇದೆ ಒಂದಷ್ಟು ಡ್ರೈ ಶೀಟ್ಸ್. ಇಲ್ಲಿದೆ ನೋಡಿ, ಇದು ಡ್ರೈ ಶೀಟ್. ಸೊ ಈ ಡ್ರೈ ಶೀಟ್ಸು ನಿಮಗೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಈ ಥರದ್ದೊಂದು 3-4 ತಗೊಳ್ಳಿ. ಓಕೆ. ಇದು ಬೆಡ್ ಮೇಲೆ ಇದನ್ನು ಹಾಕಿ, ಅದಾದ ನಂತರ ಇದನ್ನು ಹಾಕಿ, ಆಮೇಲೆ ಮಗುನ ಮಲಗಿಸಿ. ಯಾಕಂದರೆ ನಾನು ಡ್ರೈ ಶೀಟ್ ಯಾಕೆ ಹಾಕಿ ಅಂತ ಹೇಳಿದೆ ಅಂದರೆ, ಮಗು ಸೂಸು ಮಾಡುತ್ತೆ. ಡೈಪರ್ ಹಾಕಿದ್ರು ಸೂಸು ಮಾಡಿದಾಗ ಲೀಕ್ ಆದಾಗ ಬೆಡ್ ಅಬ್ಸರ್ಬ್ ಆಗಲ್ಲ, ಬೆಡ್ಗೆ ಅದು ಸೂಸು ಅಬ್ಸರ್ಬ್ ಆಗಲ್ಲ. ಈ ಡ್ರೈ ಶೀಟ್ ಇರೋದ್ರಿಂದಾಗಿ ಇದು ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಹಾಗಾಗಿ ನೀವು ಈ ಥರದ ಶೀಟನ್ನು ತಗೋಬೇಕು. ಈ ಥರದ್ದು ಒಂದು 3 ತಗೊಂಡ್ರೆ ಸಾಕು ನಿಮಗೆ. ಬಿಸಿಲಿದ್ರೆ ದಿನ ಒಣಗುತ್ತೆ. ಇಲ್ಲ ಮಳೆಗಾಲದಲ್ಲಿ ಒಂದು 4-5 ಬೇಕಾಗ್ಬೋದು, ಯಾಕಂದರೆ ತುಂಬ ದಪ್ಪ ಇದೆ ಅಲ್ವಾ ಇದು. ಸೊ ಈ ಥರದ್ದೊಂದು ದಪ್ಪದ ಮಸ್ಲಿನ್ ಶೀಟ್ ಒಂದು 3-4 ತಗೊಳ್ಳಿ. ಇನ್ನು ಸ್ವ್ಯಾಡ್ಲಿಂಗ್ ಕ್ಲೋತ್ ಅಂತ ನೋಡಿ. ನಾನಾಗ ಮಸ್ಲಿನಲ್ಲಿ ಸ್ಮಾಲ್ ಕ್ಲೋತ್ ತೋರಿಸಿದ್ನಲ್ಲ, ಅದರಲ್ಲೇ ಸ್ವಲ್ಪ ದೊಡ್ಡ ಸೈಜಲ್ಲಿ ಸಿಗುತ್ತೆ ಸ್ವ್ಯಾಡ್ಲಿಂಗ್ ಕ್ಲೋತ್. ಇದನ್ನು ಮಕ್ಕಳನ್ನ ಸ್ವ್ಯಾಡಲ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ನಿಮಗೆ ಗೊತ್ತಿರ್ಬೋದು ಮಕ್ಕಳನ್ನ ಹೇಗೆ ಸ್ವ್ಯಾಡಲ್ ಮಾಡೋದು ಅಂತ. ಹೀಗೆ ಮಗುನ ಇಟ್ಬಿಟ್ಟು ಹೀಗೆ ಮಾಡಿ ಮಗುನ ಹೀಗೆ ರ್ಯಾಪ್ ಮಾಡ್ತಾರಲ್ವ, ಹಾಗೆ ಇದು ಅದಕ್ಕೆ ಬಳಸುವಂಥ ಸ್ವ್ಯಾಡ್ಲಿಂಗ್ ಕ್ಲೋತ್. ನಾನು ಆಗ ಹೇಳ್ದ ಹಾಗೆ ಹಿಂದೆಲ್ಲ ಕಾಟನ್ ಬಟ್ಟೆನ ಬಳಸ್ತಾ ಇದ್ರು. ಈ ಮಸ್ಲಿನ್ ಕ್ಲೋತ್ ಏನಿದೆ ತುಂಬ ಸಾಫ್ಟ್ ಮೆಟೀರಿಯಲ್ ಇದೆ. ತುಂಬ ಅಂದರೆ ತುಂಬ ಸಾಫ್ಟು. ನಿಮಗೆ ಹ್ಯಾಂಡಲ್ ಮಾಡೋಕ್ಕೂ ಈಸಿ, ಮಗುಗೂ ತುಂಬ ಕಂಫರ್ಟ್ ಕೊಡುತ್ತೆ. ಈ ಮಸ್ಲಿನ್ ಕಾಟನ್ಗಿಂತಲೂ ತುಂಬ ಕಂಫರ್ಟ್ ಕೊಡುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈಗ ಮಕ್ಕಳಿಗೆ ಮಸ್ಲಿನ್ ಕ್ಲೋತೇ ಪರ್ಚೇಸ್ ಮಾಡ್ತಾರೆ. ಸೊ ಸ್ವಲ್ಪ ರೇಟ್ ಜಾಸ್ತಿ, ಬಟ್ ಕಂಫರ್ಟ್ ಅಂತ ಬಂದಾಗ ಒಂದಷ್ಟು ನಾವು ಕಾಂಪ್ರಮೈಸ್ ಆಗಲೇಬೇಕಾಗತ್ತೆ. ಇನ್ನು ಉಲ್ಲನ್ ಬೆಡ್ಶೀಟ್ಸ್ ಮಕ್ಕಳಿಗೋಸ್ಕರ ನೀವು ಇದನ್ನು ಪರ್ಚೇಸ್ ಮಾಡಿ. ಇದು ಸಮ್ಮರ್ ಸೀಸನ್ಗೆ ನಾನು ಇದನ್ನು ಪ್ರಿಫರ್ ಮಾಡಲ್ಲ. ಇನ್ನೊಂದು 2 ತಿಂಗಳಲ್ಲಿ ಮಳೆಗಾಲ ಶುರುವಾಗುತ್ತೆ. ಸೊ ಆ ಟೈಮಲ್ಲಿ ಇದನ್ನು ನೀವು ಮಕ್ಕಳಿಗೆ ಬಳಸ್ಬೋದು. ಇದು ಉಲ್ಲನ್ ಬೆಡ್ಶೀಟ್ಸ್. ಓಕೆ. ಇನ್ನು ಈ ಥರ ಇದು ನೋಡಿ. ಹೀಗೆ ಮಗು ತಲೆ ಇಲ್ಲಿರುತ್ತೆ, ಫುಲ್ ಕವರ್ ಮಾಡಿ ಹೊರಗಡೆ ಹೋಗಬೇಕಾದ್ರೆ, ಮಗುನ ಕರ್ಕೊಂಡು ಹೋಗ್ಬೇಕಾದ್ರೆ ಹಿಂಗೆ ಇಡ್ಬೋದು. ಅಥವಾ ನೀವು ಮಗು ಮಲಗಿಸ್ತೀರಾ ಅಂದ್ಕೊಳ್ಳಿ, ಹೀಗೆ ಇದ್ರೊಳಗಿಟ್ಟು ಮಗುನ ರ್ಯಾಪ್ ಮಾಡಿರ್ತೀರ ಮಸ್ಲಿನ್ ಕ್ಲೋತಲ್ಲಿ. ರ್ಯಾಪ್ ಮಾಡಿದ ಮಗುವನ್ನು ಹೀಗೆ ಅಲ್ಲಾಡಿಸಿ ನೀವು ಮಲಗಿಸ್ಬೇಕಾದ್ರೆ ಇಂಥ ಬಟ್ಟೆಗಳನ್ನು ಯೂಸ್ ಮಾಡಬಹುದು. ಮನೇಲಿ ಮಲಗಿಸೋದಕ್ಕೂ ಯೂಸ್ ಮಾಡಬಹುದು, ಹೊರಗಡೆ ಕರ್ಕೊಂಡು ಹೋಗ್ಬೇಕಾದ್ರೂ ಕೂಡ ಇಂಥ ಬಟ್ಟೆಗಳನ್ನ ಯೂಸ್ ಮಾಡ್ಬೋದು. ಈ ರೀತಿದೊಂದು 2-3 ತಗೊಂಡ್ರೆ ಯೂಸ್ ಆಗುತ್ತೆ. ಮಗು ಒಂದು 7-8 ತಿಂಗಳಾಗೋ ತನಕ ಈ ಥರದ್ದು ಯೂಸ್ ಆಗುತ್ತೆ. ಹಾಗಾಗಿ ಪರ್ಚೇಸ್ ಮಾಡೋದು ವರ್ತ್. ಸೊ ನೋಡಿ, ಇಲ್ಲೊಂದಿದೆ ಅದೇ ಥರದ್ದು, ಸ್ವಲ್ಪ ಸಾಫ್ಟ್ ಆಗಿರೋದು ಮೆಟೀರಿಯಲ್ ಇದು. ಮಾಡಿ ಹೀಗೆ ಇದ್ರ ಮೇಲೆ ಮಗುನ ಮಲಗಿಸ್ಬೋದು ಕೂಡ. ತುಂಬ ಸಾಫ್ಟ್ ಇದೆ ನೋಡಿ. ನಾನು ಆಗಲೇ ಹೇಳಿದೆ 2-3 ತಗೋಬೋದು. ಇದು ನಿಮಗೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ತುಂಬ ಯೂಸ್ ಆಗುತ್ತೆ. ನೋಡಿ, ಹಿಂಗೆ ಹಾಕಿ ಮಗುನ ಹಿಂಗೆ ಹೋಲ್ಡ್ ಮಾಡ್ಬೋದು. ಮಗುಗೂ ತುಂಬ ಕಂಫರ್ಟ್ ಆಗುತ್ತೆ. ರೈಟ್. ಓಕೆ. ಇನ್ನೇನಿದೆ ನನ್ನ ಹತ್ರ ತೋರಿಸೋದಕ್ಕೆ? ಇಲ್ಲೊಂದಷ್ಟು ಸ್ಲೀವ್ಲೆಸ್ ಟಾಪ್ಸ್ಗಳಿದೆ. ಇದೆಲ್ಲ ಸಮ್ಮರ್ ಸೀಸನಿಗೆ ಅಂತ ನಾನು ತಗೊಂಡಿರೋ ಟಾಪ್ಸು. ತುಂಬ ಲೈಟ್ ವೆಯ್ಟ್ ಇರೋ ಟಾಪ್ಸ್ ಇದೆಲ್ಲ. ಒಂದಷ್ಟು ವಾರ್ಡ್ರೋಬಲ್ಲಿದೆ. ಅವಳ ಹತ್ರ ಬಟ್ಟೆ ಎಷ್ಟಿದೆ ಅಂತ ಹೇಳಿದ್ರೆ ನನ್ನನ್ನೇ ಬೀಟ್ ಮಾಡಿಬಿಟ್ಟಿದ್ದಾಳೆ ಈ ಸಣ್ಣ ಏಜಲ್ಲಿ. ನನ್ನ ಬಟ್ಟೆಗಿಂತ 3 ಪಟ್ಟು ಅವಳ ಹತ್ರ ಜಾಸ್ತಿ ಇದೆ ಬಟ್ಟೆಗಳು. ನೋಡಿ, ಇದೆಲ್ಲ ವೇಸ್ಟ್ ಪರ್ಚೇಸ್ ಇದೆ. ಇದೆಲ್ಲ ನಿಮಗೆ ಸೊಂಟದಲ್ಲಿ ಮಾರ್ಕ್ ಬರುತ್ತೆ. ಇದು ನಾನು ಯೂಸೇ ಮಾಡಿಲ್ಲ, ಹಾಗೆ ಫ್ರೆಶ್ ಆಗಿದೆ.
ಓಕೆ, ಇನ್ನು ಇನ್ನೇನಿದೆ ತೋರಿಸೋದಕ್ಕೆ? ಓಕೆ, ಇದು ಓಕೆ, ಇಲ್ಲೊಂದು ನೋಡಿ, ಇಲ್ಲೊಂದು ನನ್ನ ಹತ್ರ ಆರ್ಗನೈಸರ್ ಇದೆ. ನಿಮಗೆ ಕೈ ಹಾಕಿದ ತಕ್ಷಣ ಏನು ಬೇಕದು ಸಿಗುತ್ತೆ ನೋಡಿ. ಇದು ಇಷ್ಟು ಸಾಕ್ಸ್, ಮಗ್ಗುದು ಸಾಕ್ಸ್ ಈ 2 ರ್ಯಾಕಲ್ಲಿ ಇಟ್ಟಿದ್ದೀನಿ. ಇದು ಕರ್ಚೀಫ್, ಈ ಕರ್ಚೀಫು ತುಂಬ ಯೂಸ್ ಆಗುತ್ತೆ ಆಯಿತಾ. ಇದು ಕೂಡ ಮಸ್ಲಿನ್ ಮತ್ತು ಕಾಟನ್ ಮಿಕ್ಸ್ಡ್ ಕರ್ಚೀಫ್ಗಳು. ಇದು ಮಗುದೇ ಕರ್ಚೀಫ್. ಸೊ ಇದು ಮಗು ವಾಂತಿ ಮಾಡಿದಾಗ ನಾವು ಇದನ್ನು ವಾಶ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ನೋಡಿ. ತುಂಬ ಇದೆ ಈ ಥರ ಕರ್ಚೀಫ್ಗಳು. ನೀವು ನಿಮಗೆ ಎಷ್ಟು ಬೇಕು ಅಂತ ಅಂದಾಜು ಮಾಡಿಕೊಂಡು ಕರ್ಚೀಫನ್ನು ಪರ್ಚೇಸ್ ಮಾಡಿ. ಓಕೆ, ಇನ್ನು ಇದು ಕ್ಯಾಪ್ಸ್. ನನ್ನ ಮಗಳು ಅಳ್ತಾ ಇದ್ದಾಳೆ, ನಿಮಗೆ ಕೇಳಿಸ್ತಿದೆ ಅನಿಸುತ್ತೆ. ಓಕೆ ನೋಡಿ, ಇದು ಉಲ್ಲನ್ ಕ್ಯಾಪು. ಇದನ್ನು ಚಳಿಗಾಲದಲ್ಲಿ ನಾನು ಮಗುಗೆ ಹಾಕ್ತಿದ್ದೆ, ಮಳೆಗಾಲದಲ್ಲೂ ಇದನ್ನು ಬಳಸ್ಬೋದು. ಇದೆಲ್ಲ ಜಸ್ಟ್ 3 ಮಂತ್ಸ್ ತನಕ ಅಷ್ಟೇ, ಆಮೇಲೆಲ್ಲ ಅಷ್ಟು ಬಳಕೆಗೆ ಬರಲ್ಲ. ಇನ್ನು ಮಿಟ್ಟನ್ಸು ಇದೆ ನನ್ನ ಹತ್ರ. ಇದು ಸಾಕ್ಸ್ ಮಿಟ್ಟನ್ಸ್ ಬಹುಶಃ ನಾನು ಕೊಟ್ಟಿರ್ಬೋದು ಅನಿಸುತ್ತೆ, ಮಗಳು ದೊಡ್ಡವಳಾದ್ಲಲ್ಲ ಇನ್ನೇನಕ್ಕೆ ಅಂತ. ಇಲ್ಲೆಲ್ಲ ನೋಡಿ, ಇದೆಲ್ಲ ಸಾಕ್ಸ್ಗಳು, ಮಗುದು ಸಾಕ್ಸ್. ಅದೇ ನಾನು ಹೇಳ್ದಂಗೆ 3 ಮಂತ್ಸ್ ತನಕ ಅಷ್ಟೇ ಇದೆಲ್ಲ ಯೂಸ್ ಆಗೋದು. ಆಮೇಲೆ ಕೈಗೆ ಮಿಟ್ಟನ್ಸ್ ಹಾಕಬಾರ್ದು, ಸಾಕ್ಸು ಹಾಕಬಾರ್ದು. ಮಗು ಕಾಲು ಕೈ ಎಲ್ಲ ಮೂಮೆಂಟ್ ಶುರು ಮಾಡುತ್ತೆ. ಸೊ ನೀವು ಸಾಕ್ಸು ಮಿಟ್ಟನ್ಸ್ ಎಲ್ಲ ಹಾಕಿದಾಗ ಅದು ಕಿರಿಕಿರಿ ಆಗುತ್ತೆ. 3 ಮಂತ್ಸ್ ತನಕ ಅಷ್ಟೇ, ಆಮೇಲೆ ಯಾವುದೂ ಹಾಕಬಾರ್ದು. ಈ ಮಿಟ್ಟನ್ಸ್ಗಳು ಒಂದಷ್ಟು ತಗೊಳ್ಳಿ, 5-6 ಮಿಟ್ಟನ್ಸ್ ತಗೊಳ್ಳಿ ನೀವು. ಆಮೇಲೆ ಒಂದು 5-6 ಸೆಟ್ ಸಾಕ್ಸ್ ತಗೊಳ್ಳಿ. ಸೊ ಇದಿಷ್ಟು ಹೀಗೆ. ಕ್ಯಾಪ್ ಸೈಜು ಹಾಗೆ ನೋಡ್ಕೊಂಡು ತಗೊಳ್ಳಿ, ದೊಡ್ಡ ಸೈಜ್ ಕೊಡ್ತಾರೆ ಆಯಿತಾ. ನೀವು ಕ್ಯಾಪ್ ತಗೋಬೇಕಾದ್ರೆ 0 to 3 ಮಂತ್ಸ್ ಇದ್ದೇ ಕ್ಯಾಪು ಫಸ್ಟಿಗೆ ತಗೋಬೇಕಾದ್ರೆ ಸೆಟ್ ಬರುತ್ತೆ. ಮಿಟ್ಟನ್ಸು ಕ್ಯಾಪು ಸಾಕ್ಸ್ ಸೆಟ್ ಬರುತ್ತೆ, ಅದನ್ನೇ ತಗೊಳ್ಳಿ ನೀವು. ಸೊ ಅದನ್ನ ಇಡೋದಕ್ಕೆ ಈ ಥರ ಒಂದು ಆರ್ಗನೈಸರ್ ನಾನು ಅಮೆಝಾನಲ್ಲಿ ತಗೊಂಡಿರೋದು ನೋಡಿ. ಏನು ಕನ್ಫ್ಯೂಷನ್ ಇರೋದಿಲ್ಲ. ಇದು ಕ್ಲೋತ್ ಏನಕ್ಕೆ ಅಂತ ಹೇಳಿದ್ರೆ ನಾನು ಯೂಸ್ ಮಾಡೋದು ಡೈಪರ್ ಹಾಕ್ತೀನಲ್ಲ, ಡೈಪರ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಇದರಲ್ಲಿ ಬ್ಯಾಕಲ್ಲಿ ಸೂಸು ಎಲ್ಲ ಅಂಟ್ಕೊಂಡಿರುತ್ತೆ. ಸೊ ಈ ಬಟ್ಟೆಲಿ ನಾನು ಬ್ಯಾಕನ್ನು ಹೀಗೆ ಕ್ಲೀನ್ ಮಾಡ್ತೀನಿ. ಇದು ತುಂಬ ಸಾಫ್ಟ್ ಮೆಟೀರಿಯಲ್ ಇದೆ, ಹಾಗಾಗಿ ಪ್ರತಿಯೊಂದಕ್ಕೂ ಒಂದೊಂದು ಬಟ್ಟೆ ಇಟ್ಕೊಂಡಿದ್ದೀನಿ ನಾನು. ನಮ್ಮ ಕೆಲಸ ಈಸಿ ಆಗುತ್ತೆ ಅಂತ. ಇಲ್ಲಾಂದರೆ ಎಲ್ಲದರಲ್ಲೂ ಎಲ್ಲನೂ ಒರೆಸೋದು ಗಲೀಜು ಆಗುತ್ತೆ, ನೋಡೋಕ್ಕೂ ಇಷ್ಟ ಆಗಲ್ಲ, ಮಗುಗೂ ಕಂಫರ್ಟ್ ಆಗಲ್ಲ. ಅದಕ್ಕೋಸ್ಕರ ನಾನಾಗ ಹೇಳಿದ್ನಲ್ಲ ಏನು, ಇದು ಡ್ರೈ ಶೀಟ್ ನಾನು ಆಗ ತೋರಿಸ್ದೆ ನಿಮಗೆ. ಇದು ಒಂದಷ್ಟು ಟರ್ಕಿ ಟವಲ್ಸ್ ಇದೆ ನನ್ನ ಹತ್ರ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಮಗುಗೆ ಎಣ್ಣೆ ಮಸಾಜ್ ಮಾಡಿಬಿಟ್ಟು ನಾನು ಈ ಟರ್ಕಿ ಟವಲ್ ಮೇಲೆ ಹಾಕ್ತೀನಿ. ಓಕೆ, ಇದ್ರ ಮೇಲೆ ಹಾಕ್ತೀನಿ ನಾನು. ಇವನ್ ಮಗುನ ಸ್ನಾನ ಮಾಡಿಸಿ ಇದ್ರ ಮೇಲೆ ತಂದು ಆಮೇಲೆ ಮೈಯೊರೆಸೋ ಬಟ್ಟೆ ಟವಲ್ ಏನಿದೆ ಅದರಲ್ಲಿ ನಾನು ಒರೆಸ್ಕೋತೀನಿ. ಸೊ ಈ ಥರ ಟರ್ಕಿ ಟವಲ್ ಕೂಡ ನೀವೊಂದು 4 ತಗೊಂಡ್ರೆ ಯೂಸ್ ಆಗುತ್ತೆ. ನಮ್ಮ ಮನೇಲಿ ಒಂದು ಟೇಬಲ್ ಇದೆ, ಕಂಪ್ಯೂಟರ್ ಟೇಬಲ್. ಅದ್ರ ಮೇಲೆ ಇದನ್ನು ಹಾಕಿಬಿಟ್ಟು ಮಗುನ ಅದ್ರ ಮೇಲೆ ಮಲಗಿಸ್ಬಿಟ್ಟು ನಿಂತ್ಕೊಂಡೆ ನಾವು ಮೈಯೊರೆಸಿ ಕ್ರೀಮ್ ಹಾಕಿ ಬಟ್ಟೆ ಹಾಕ್ತೀವಿ. ನಮಗೂ ಕಂಫರ್ಟು, ಮಗುಗೂ ಕಂಫರ್ಟ್. ಹಾಗಾಗಿ ನಿಮ್ಮ ಮನೇಲಿ ಏನಾದರೂ ಕಂಪ್ಯೂಟರ್ ಟೇಬಲ್ ಇದ್ದರೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಗುಗೋಸ್ಕರ ಅದನ್ನೊಂದು ಸೆಟ್ ಮಾಡಿಡಿ. ಇನ್ನೇನಿದೆ ನನ್ನ ಹತ್ರ ತೋರಿಸೋದಕ್ಕೆ, ಇಲ್ಲೊಂದು ಬಾಕ್ಸ್ ಇದೆ ನೋಡಿ. ಓಕೆ, ನಾನು ಇದು ಪ್ಲಾಸ್ಟಿಕ್ ಡೈಪರ್ ಅಷ್ಟೊಂದು ಯೂಸ್ ಮಾಡಲ್ಲ, ಏನಾದರೂ ಹೊರಗಡೆ ಹೋಗಬೇಕಾದ್ರೆ ಅಷ್ಟೇ ನಾನು ಇದನ್ನು ಯೂಸ್ ಮಾಡ್ತೀನಿ. ಇನ್ನೊಂದು ಇಂಪಾರ್ಟೆಂಟ್ ಬ್ಲೂ ಶೀಟ್ಸ್ ಅಂತ ನೋಡಿ, ಇದು ನಾನು ತೋರಿಸ್ತೀನಿ. ಈ ಬ್ಲೂ ಶೀಟ್ಸ್ ಇದನ್ನು ನೀವು ಹಾಸ್ಪಿಟಲಲ್ಲಿ ನೋಡಿರ್ಬೋದು. ಇದು ತುಂಬ ಯೂಸ್ ಆಗುತ್ತೆ, ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಇದನ್ನು ಮಲ್ಟಿಪಲ್ ಪೀಸ್ ಮಾಡಿ. ಈಗ ಇಷ್ಟಿದೆಯಲ್ಲ, ಇದರಲ್ಲಿ 1, 2, 3 ಇಷ್ಟು ಕಟ್ ಮಾಡಿ 3 ಪೀಸ್ ಮಾಡಿ. ಪ್ರತಿ ಬಾರಿ ನೀವು ಡೈಪರ್ ಚೇಂಜ್ ಮಾಡಬೇಕಾದ್ರೆ ಇದನ್ನು ಅಡಿಗೆ ಹಾಕಿ. ಇದಕ್ಕೆ ಅಬ್ಸರ್ವ್ ಮಾಡುವಂಥ ಸ್ಕಿಲ್ ಇದೆ ಆಯಿತಾ. ಇದೇನು ಮಾಡುತ್ತೆ, ನೀವು ಇದ್ರ ಮೇಲೆ ಡೈಪರ್ ಇಟ್ಟು ಇದ್ರ ಮೇಲೆ ಮಗುನಿಟ್ಟು ನೀವು ಡೈಪರ್ ಚೇಂಜ್ ಮಾಡಬೇಕಾದ್ರೆ ಏನಾದರೂ ಯೂರಿನ್ ಲೀಕೇಜು ಅಥವಾ ಮೋಷನ್ ಲೀಕೇಜ್ ಆದರೆ ಇದಕ್ಕೆ ಅಂಟ್ಕೊಳ್ಳುತ್ತೆ, ಬಟ್ಟೆಗೆ ಅಂಟ್ಕೊಳ್ಳೋದಿಲ್ಲ. ಇದನ್ನೊಂದು ದಿವಸಕ್ಕೆ ಒಂದು ಶೀಟ್ ಯೂಸ್ ಮಾಡ್ಬೋದು, 1 ಅಥವಾ ತಪ್ಪಿದರೆ 2 ಶೀಟ್ ಯೂಸ್ ಮಾಡ್ಬೋದು. ಆಮೇಲೆ ಇದನ್ನು ಡಸ್ಟ್ಬಿನ್ ಹಾಕಿದರೆ ಆಯಿತು. ಸೊ ಏನೋ ಕ್ಲೋತಿಗೆಲ್ಲ ಅಂಟ್ಕೊಳ್ಳೋದಿಲ್ಲ. ಹಾಗಾಗಿ ಈ ಬ್ಲೂ ಶೀಟ್ ತುಂಬ ಯೂಸ್ಫುಲ್ ಇದೆ. ತಪ್ಪದೆ ಇದನ್ನು ಪರ್ಚೇಸ್ ಮಾಡಿ. ಸ್ವಲ್ಪ ಇದು ಕಾಸ್ಟ್ಲಿ ಇದೆ, ಬಟ್ ಅಫ್ಕೋರ್ಸ್ ಮಗುಗಿಂತ ಯಾವುದು ಇಂಪಾರ್ಟೆಂಟ್ ಅಲ್ಲ ನಮಗೆಲ್ಲ.
ಎಷ್ಟಪ್ಪ ಇದು? ಇದು 2,500. ಇಷ್ಟು ದೊಡ್ಡ ಪ್ಲಾಸ್ಟಿಕ್ಗೆ ಇಷ್ಟು ಬಂಡಲ್ ಸಿಗುತ್ತೆ ನೋಡಿ. ಸಾಫ್ಟ್ ಇದೆ, ಮಾಯ್ಶ್ಚರ್ ರಿಟೈನಿಂಗ್ ಮೆಟೀರಿಯಲ್ ಇದೆ, ವಾಟರ್ ಪ್ರೂಫ್ ಇದೆ, ಆ್ಯಂಟಿ ಬ್ಯಾಕ್ಟೀರಿಯಲ್ ಇದೆ ಇದೆಲ್ಲ. ಹಾಗಾಗಿ ಇದನ್ನು ನೀವು ಪರ್ಚೇಸ್ ಮಾಡಿ. ಓಕೆ, ಸೊ ಇದು ನಾನು ಅವಳು 3 ಮಂತ್ಸ್ ಆದಮೇಲೆ ತಗೊಂಡಿರೋದು ಅನ್ನೋದಕ್ಕಿಂತ ನನಗೆ ನನ್ನ ಫ್ರೆಂಡ್ ಒಬ್ಬರು ಗಿಫ್ಟ್ ಕೊಟ್ಟಿರೋದು. ಇದನ್ನು ಇದರೊಳಗೆ ಪಾಪುನ ಹಾಕಿ ಕರ್ಕೊಂಡು ಹೋಗೋದಕ್ಕೆ. ಅವಳು ಚಿಕ್ಕವಳು ಇರಬೇಕಾದ್ರೆ ನಾನು ಇನ್ನೊಂದು ಯೂಸ್ ಮಾಡ್ತಿದ್ದೆ, ಇದನ್ನು ಯೂಸ್ ಮಾಡ್ತಾಯಿದ್ದೆ. ಚಿಕ್ಕದಿದೆ, ಇವಾಗ ಸ್ವಲ್ಪ ದೊಡ್ಡವಳಾಗಿದ್ದಾಳೆ, ಕೈಕಾಲೆಲ್ಲ ಅಲ್ಲಾಡಿಸ್ತಾಳಲ್ವ, ಅದು ಸಾಕಾಗಲ್ಲ. ಅದಕ್ಕೆ ಇದನ್ನು ನಾನು ಯೂಸ್ ಮಾಡ್ತೀನಿ. ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಇದರಲ್ಲಿ ಹಾಕಿ ನಾನು ಕರ್ಕೊಂಡು ಹೋಗ್ತೀನಿ, ಫುಲ್ ಪ್ಯಾಕ್ ಮಾಡಿ. ಹೀಗೆ ಇದನ್ನು ನೀವು ಬೆಡ್ ಥರನೂ ಯೂಸ್ ಮಾಡ್ಬೋದು ನೋಡಿ. ಹೀಗೆ ಇದನ್ನು ತೆಗೆದು ಹೀಗೆ ಬೆಡ್ ಥರನೂ ಯೂಸ್ ಮಾಡ್ಬೋದು. 2 in 1 ಇದೆ ಇದು. ಇದು ತುಂಬ ಸಾಫ್ಟ್ ಮೆಟೀರಿಯಲ್. ಇನ್ನು ಪಾಲಡ, ಇದು ಕೆಲವರು ಬೆಳ್ಳಿ ಪಾಲಡ ಯೂಸ್ ಮಾಡ್ತಾರೆ, ಇನ್ನು ಕೆಲವರು ಸ್ಟೀಲ್ ಪಾಲಡ ಯೂಸ್ ಮಾಡ್ತಾರೆ. ನಾನು ಯಾವ ಪಾಲಡನೂ ಯೂಸ್ ಮಾಡಿಲ್ಲ, ಯಾಕಂದರೆ ಅವಳಿಗೆ ಕಂಫರ್ಟ್ ಅಂತ ಆಗ್ತಿರಲಿಲ್ಲ. ಇದು ಯಾಕಂದರೆ ಚೂಪ್ ಇದೆಯಲ್ಲ, ಇದು ಬಾಯಿಗೆ ಹಿಂಗೆ ಹಾಕಬೇಕಾದ್ರೆ ಅವಳಿಗೆ ತಾಗುತ್ತೆ ಅನ್ನೋ ನಂಗೆ ಭಯ. ಕೆಲವರು ಯೂಸ್ ಮಾಡ್ತಾರೆ, ನನಗೆ ಗೊತ್ತಿಲ್ಲದೆ ಇರೋದ್ರಿಂದಾಗಿ ನಾನು ಅದನ್ನು ಯೂಸ್ ಮಾಡಲಿಲ್ಲ. ತಗೊಂಡು ಬಂದು ಇಟ್ಟಿದ್ದೀನಿ ಅಷ್ಟೇ. ನಾನು ಅದ್ರ ಬದಲು ಬಾಟಲಲ್ಲಿ ಅವಳಿಗೆ ಹಾಲು ಕೊಡ್ತಾ ಇದ್ದೆ. ಏನೇ ಮೆಡಿಸಿನ್ ಇದ್ದರೂ ಡ್ರಾಪರಲ್ಲಿ ಕೊಡ್ತಾ ಇದ್ದೆ. ಇದನ್ನು ನಾನು ಯಾವತ್ತೂ ಯೂಸ್ ಮಾಡಿಲ್ಲ. ಇದೊಂದು ನೈಲ್ ಕಟ್ಟರ್ ಇದೆ ಇಲ್ಲಿ. ನೀವು ಇಂಡಿವಿಜುವಲ್ ಆಗಿ ನೈಲ್ ಕಟ್ಟರ್ ತೆಗೋಬೇಕು ಅಂತ ಇಲ್ಲ. ಈ ಥರ ಒಂದು ಬಾಕ್ಸ್ ಸಿಗುತ್ತೆ. ಓಕೆ, ಈ ಥರ ಬಾಕ್ಸಲ್ಲಿ ಎಲ್ಲನೂ ಸಿಗುತ್ತೆ ನಿಮಗೆ ನೋಡಿ. ಈ ಥರ ಡ್ರಾಪರ್ ಸಿಗುತ್ತೆ, ಆಮೇಲೆ ಕೋಮ್ ಸಿಗುತ್ತೆ, ಇದು ನೈಲ್ ಶಾರ್ಪರ್ ಇದೆ. ಇದರಲ್ಲಿ ಮಗುದ ಕೊಂಬೆಲ್ಲ ಇದೆ, ನಾನು ತೆಗೆದು ಆಚೆ ಇಟ್ಟಿದ್ದೀನಿ, ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ನೀವು ಈ ಥರದ್ದೊಂದು ಬಾಕ್ಸ್ ತಗೊಳ್ಳಿ, ಎಲ್ಲನೂ ಇದರಲ್ಲೇ ಸಿಗುತ್ತೆ. ಹಾಗಾಗಿ ಇಂಡಿವಿಜುವಲ್ ಆಗಿ ತಗೊಳ್ಳೋದು ಬೇಡ. ನೈಲ್ ಕಟ್ಟರು ಇದರಲ್ಲೇ ಬಂದಿದೆ. ನೈಲ್ ಕಟ್ಟರ್ ಮಸ್ಟು, ಯಾಕಂದರೆ ಹುಟ್ಟನೇ ಮಕ್ಕಳಿಗೆ ನೈಲ್ಸ್ ಎಲ್ಲ ಉದ್ದ ಇರುತ್ತೆ, ಪರ್ಚ್ಕೋತವೆ, ಅವುಗಳಿಗೆ ಗೊತ್ತಾಗೋದಿಲ್ಲ, ಪರ್ಚ್ಕೋತವೆ, ರ್ಯಾಷಸ್ ಆಗುತ್ತೆ. ಹಾಗಾಗಿ ನೈಲ್ಸ್ ಎಲ್ಲ ಕಟ್ ಮಾಡ್ತಾ ಇರಬೇಕು. ನೈಲ್ಸ್ ಕಟ್ ಮಾಡೋದು ಒಂದು ದೊಡ್ಡ ಸ್ಕಿಲ್ ಇದೆ. ಅದರ ಹಿಂದ್ಗಡೆ ಸ್ವಲ್ಪ ಸ್ಕಿನ್ ಅಟ್ಯಾಚ್ಡ್ ಆಗಿರೋದ್ರಿಂದಾಗಿ ತುಂಬ ನೋಡ್ಕೊಂಡು ನೀವು ಮಾಡಬೇಕು. ನಾವು ಒಂದು ಇದು ತಗೊಂಡಿದ್ದೀವಿ, ಪ್ಯಾಸಿಫೈಯರ್. ಇದು 6 ಮಂತ್ ನಂತರ ಯೂಸ್ ಆಗುವಂಥದ್ದು. ಒಂದು 4 ಸೆಟ್ ಇದೆ ಪ್ಯಾಸಿಫೈಯರ್, ನೀವು ತಗೋಬೋದು ಒಂದು 4. ಇನ್ನು ಇದು ವಾಟರ್ ಟಿಶ್ಯೂ, ಇದು ನಿಮಗೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಹಿಂದಿನ ಕಾಲದಲ್ಲಿ ಏನು ಕ್ಲೀನ್ ಮಾಡಬೇಕಿದ್ರು ಏನೋ ಒಂದು ಹಳೆ ಕಾಟನ್ ಸೀರೆ ತೊಗೊಂಡು ಹಿಂಗೆ ಉಜ್ಜಿಬಿಡ್ತಾಯಿದ್ರು. ಈಗ ನಾವು ಹಾಗಲ್ಲ. ಇದು ವಾಟರ್ ಟಿಶ್ಯೂ ಇರೋದ್ರಿಂದ ಆಗಿಬಿಟ್ಟು ನಾವು ಇದನ್ನು ತೆಗೆದುಬಿಟ್ಟು ಸುಸು ಮಾಡಿದ ಜಾಗ ಒರೆಸ್ತೀವಿ, ನೀಟಾಗಿ ಕ್ಲೀನ್ ಮಾಡ್ತೀವಿ. ಇದು ತುಂಬ ಯೂಸ್ ಆಗುತ್ತೆ. ಇದನ್ನು ನೀವು ಬಳಸ್ಕೊಳ್ಳಿ, ಯಾಕಂದರೆ ಮಕ್ಕಳು ಯಾವಾಗ ಬೇಕಾವಾಗ ಅಕ್ಕ ಸುಸು ಮಾಡ್ತಾ ಇರ್ತಾರಲ್ವ, ಇದನ್ನು ಕ್ಲೀನ್ ಮಾಡೋದಕ್ಕೆ ನಮಗೆ ವಾಟರ್ ಟಿಶ್ಯೂ ಬೇಕೇ ಬೇಕು. ಇದು ಖಾಲಿ ಆಗ್ತಾ ಹಾಗೆ ತಗೊಂಡು ಬರ್ತಾ ಇರಿ. ಸೊ ಇದಿಷ್ಟು. ಇನ್ನು ನಾನು ಆಗಲೇ ಹೇಳಿದ ಹಾಗೆ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೆ ಸಣ್ಣವಳಿರಬೇಕಾದ್ರೆ. ಓಕೆ, ಸಣ್ಣವಳಿರ್ತಾ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೆ. ಇದು ಮಸ್ಟ್, ನೀವು ತಗೊಳ್ಳೇಬೇಕು. ವ್ಯಾಕ್ಸಿನೇಷನಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ, ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಮಾಡಿ ಕರ್ಕೊಂಬರಬೇಕಾದ್ರೆ ಇದು ಬೇಕೇ ಬೇಕಾಗುತ್ತೆ. ಇದು ಮಗು ತುಂಬ ಸೇಫ್ ಫೀಲ್ ಆಗುತ್ತೆ. ತುಂಬ ಚಿಕ್ಕ ಮರಿ ಹೊಟ್ಟೆಯಿಂದ ಹೊರಗೆ ಬಂದಿರುತ್ತೆ, ಅದಕ್ಕೆ ಸ್ವಲ್ಪ ಸೇಫ್ ಫೀಲ್ ಕೊಡುತ್ತೆ. ಇದು ಹೊರಗಡೆ ಹೋಗಬೇಕಾದ್ರೆ ಗಾಳಿ ತಾಗಲ್ಲ ಮಗುಗೆ. ಈ ಥರದೊಂದು ತಗೊಳ್ಳಿ. ತುಂಬ ಒಳ್ಳೆ ಕ್ವಾಲಿಟಿದ್ದೇ ತಗೋತೀರಲ್ವ. ಇದು ನಾನು ಮಾಮ್ ಸ್ಟೋರಿಂದ ತಗೊಂಡಿರೋದು. ಇದು ಎಗೈನ್ ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿರೋದು ಟೈನಿ ಬ್ಯಾಗ್ ಇದು. ಸೊ ಹೊರಗಡೆ ಹೋಗ್ತಾ ಮಗು ಡೈಪರ್ ಅದು ಇದು ಏನಾದ್ರು ಇದ್ದರೆ ಅದ್ರಲ್ಲಿ ಹಾಕ್ಕೊಂಡು ಹೋಗ್ತೀನಿ ನಾನು. ಇನ್ನು ನಾನೊಂದು ವೇಸ್ಟ್ ಖರ್ಚು ಮಾಡಿದ್ದೀನಿ ನೋಡಿ. ಇದು ನೀವು ನಂತರ ಮಿಸ್ಟೇಕ್ ಮಾಡಬೇಡಿ ನೋಡಿ. ಇದನ್ನು ಹಿಂಗಿಟ್ಟು ಮಗುನ ಸ್ನಾನ ಮಾಡಿಸೋದು ಅಂತೆ. ಹೇಗಪ್ಪ ಇದು, ನಂಗೆ ಅದು ಯೂಸ್ ಮಾಡೋದು ಗೊತ್ತಿಲ್ಲ. ಇದರಲ್ಲಿ ಬಹುಶಃ ಸ್ಕಿಡ್ ಆಗ್ತಾಯಿದೆ. ಹಿಂಗಿಟ್ಟು ಓಕೆ.
ಬಟ್ ಇದೇನಾಗುತ್ತೆ ಅಂದರೆ ಸ್ಲೈಡಾಗಿ ಹೋಗುತ್ತೆ ಮಗು. ನಾವು ಮಗುಗೆ ಎಣ್ಣೆ ಹಚ್ಚಿರ್ತೀವಿ, ಹಿಂಗೆ ಮಲಗಿಸಿರ್ತೀವಿ, ಇಲ್ಲಿ ನೀರು ಹಾಕ್ಬೇಕಾದ್ರೆ ಮಗು ಪುರ್ರ ಜಾರೋಗುತ್ತೆ. ಹಾಗಾಗಿ ಈ ಥರದ್ದೆಲ್ಲ ಡೆಡ್ ವೇಸ್ಟ್ ಇದೆ, ಇದು ಯಾವುದು ನೀವು ಪರ್ಚೇಸ್ ಮಾಡಬೇಡಿ. ಏನಿದ್ರು ಮಗುನ ಕಾಲ ಮೇಲೆ ಹಾಕಿ ಮಲಗಿಸಿ, ಅಥವಾ ಟಬ್ ಇದೆಯಲ್ಲ, ಟಬ್ಬು ನಿಮಗೆ ಕಂಫರ್ಟ್ ಅಂತ ಅನಿಸಿದ್ರೆ ಟಬ್ಗೆ ಹಾಕಿ. ಎಸ್, ಇದು ಇನ್ನೊಂದು ದೊಡ್ಡ ಬ್ಯಾಗ್. ಇದು ನಮ್ಮ ಹಸ್ಬೆಂಡ್ ರೀಸೆಂಟಾಗಿ ಜರ್ಮನಿಗೆ ಹೋಗಿದ್ರು, ಅಲ್ಲಿಂದ ನನಗೆ ತಂದು ಕೊಟ್ಟಿದ್ದಾರೆ. ಇದು ಎಗೈನ್ ಮಗು ಬಟ್ಟೆಗಳನ್ನ ಕ್ಯಾರಿ ಮಾಡೋದಕ್ಕೆ. ಅಂದರೆ ಪರ್ಟಿಕ್ಯುಲರ್ ಆಗಿ ಮಗುಗೆ ಅಂತಲೇ ಒಂದು ಹೊಸ ಬ್ಯಾಗ್ ತಗೊಂಡ್ರೆ ನಿಮಗೂ ಹೆಲ್ಪ್ ಆಗುತ್ತೆ ಇನ್ನು ಹೊರಗಡೆ ಎಲ್ಲ ಹೋದಾಗ. ಒಂದು ಬಾಕ್ಸ್ ಇದೆ ನೋಡಿ, ಈ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ನಾನು ಎಲ್ಲ ಐಟಮ್ಸು ಇಟ್ಟಿದ್ದೀನಿ. ಇದು ನಾನು ಒಂದು ಕ್ಲೋತ್ ಇಟ್ಟಿರೋದು, ಅದನ್ನೆಲ್ಲ ಒರೆಸ್ಕೊಳ್ಳೋದಕ್ಕೆ ಅಂತ. ನೋಡಿ, ಇದು ಬ್ರೆಸ್ಟ್ ಮಿಲ್ಕ್ ಪಂಪ್ ಮಾಡಿ ಇಟ್ಟಿರೋದು, ಬ್ರೆಸ್ಟ್ ಮಿಲ್ಕ್ ಪಂಪ್ ಮಾಡೋ ಬಾಟಲ್ ಇದೆ. ಸೊ ಈ ಥರದ ಒಂದು 2-3 ಸೆಟ್ ಇದೆ ನೋಡಿ. ನಾನು ಇದರಲ್ಲೇ ಹಾಲು ಕೊಡೋದು, ನಾನು ನಿಪ್ಪಲ್ ಯೂಸ್ ಮಾಡಲ್ಲ ಮಗುಗೆ. ಏನಿದ್ರು ಇದರಲ್ಲೇ ಹೀಗೆ ನಾನು ಮಗುಗೆ ಹಾಲು ಕೊಡೋದು. ಈ ಥರದ್ದೊಂದು 2 ಬಾಟಲ್ ತಗೊಳ್ಳಿ ನೀವು, ಹಿಂಗೆ ಮಗು ಬಾಯಿಗೆ ಕೊಡೋದು. ಓಕೆ, ಇದು ಬ್ರೆಸ್ಟ್ ಪಂಪ್ ಮಾಡೋದು. ಹೀಗೆ ಇದಕ್ಕೆ ಒಂದು ಸಪ್ರೇಟಾಗಿ ಬಾಕ್ಸ್ ಇಟ್ಕೊಂಡ್ರೆ ನಿಮಗೆ ಇದು ಕೂಡ ಈಸಿ. ಕೈ ಹಾಕಿದ ತಕ್ಷಣ ಸಿಗುತ್ತೆ. ಇಲ್ಲ ಅಂದರೆ ಎಲ್ಲೆಂದ್ರಲ್ಲಿ ಬಿಸಾಡ್ತೀವಿ, ಒಂದಷ್ಟು ಧೂಳು ಕೂತ್ಕೊಳ್ಳುತ್ತೆ, ಹುಳಗಳು ಅದು ಇದು ಅಂತ ಸಮಸ್ಯೆ ಇರೋದಿಲ್ಲ. ಹಾಗಾಗಿ ಈ ಥರ ಮಾಡ್ಕೊಳ್ಳೋದು ಬೆಸ್ಟ್ ಇದೆ. ಇನ್ನೊಂದು, ಮಕ್ಕಳಿಗೆ ಯಾವುದು ಬ್ರ್ಯಾಂಡ್ ಯೂಸ್ ಮಾಡಬೇಕು, ನಾನು ಸಜೆಸ್ಟ್ ಮಾಡೋದು ಸೆಟಫಿಲ್. ನನಗೂ ಕೂಡ ನನ್ನ ಡಾಕ್ಟರ್ ಸಜೆಸ್ಟ್ ಮಾಡಿರೋದು ಇದು ಸೆಟಫಿಲ್ ಬೇಬಿ ಲೋಷನ್, ಸೆಟಫಿಲ್ ಶ್ಯಾಂಪೂ, ಸೆಟಫಿಲ್ ಡೈಪರ್ ಕ್ರೀಮ್, ಎಲ್ಲವೂ ಸೆಟಫಿಲ್ ಯೂಸ್ ಮಾಡ್ತೀವಿ. ಮತ್ತು ಸೆಬಾಮೆಡ್ ಕೂಡ ಚೆನ್ನಾಗಿರುತ್ತೆ. ಸೆಬಾಮೆಡ್ ಆಯಿಲು ಕೂಡ ಮಸಾಜ್ ಆಯಿಲ್ ನಾವು ಯೂಸ್ ಮಾಡ್ತೀವಿ. ಆಮೇಲೆ ನಾವು ಏನೋ ಬೇಬಿ ಸೋಪ್ ಯಾವುದು ಯೂಸ್ ಮಾಡ್ತಾ ಇಲ್ಲ, ಇದೆಲ್ಲ ಗಿಫ್ಟ್ ಬಂದಿರೋದು, ಇದನ್ನು ನಾವು ಯೂಸ್ ಮಾಡ್ತಾ ಇಲ್ಲ. ಸೊ ಏನಿದ್ರು ನಮ್ಮದು ಈ ಥರ ಮಸಾಜ್ ಆಯಿಲ್, ಸೆಬಾಮೆಡ್ ಅಥವಾ ಸೆಟಾಫಿಲ್, ಇದೆರಡೂ ನೀವು ಬ್ರ್ಯಾಂಡನ್ನು ಯೂಸ್ ಮಾಡ್ಬೋದು. ಇದು ನಾನು ನಿಮಗೆ ಪ್ರಿಫರ್ ಮಾಡ್ತೀನಿ. ಓಕೆ, ಇನ್ನೇನಿದೆಪ್ಪ ಬಾಕಿ ತೋರಿಸೋದಕ್ಕೆ ಒಂದಷ್ಟು ಅವಳೀಗ 5th ಮಂತ್ ಆಗಿರೋದ್ರಿಂದಾಗಿ ಒಂದಷ್ಟು ಸಾಕ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದೀನಿ. ಸಣ್ಣ ಸಾಕ್ಸ್ ಹೊರಗಡೆ ಹೋಗ್ತಾ ಹಾಕೋದಕ್ಕೆ. ಬಟ್ ಹಾಕಿಸ್ಕೊಳ್ಳಲ್ಲ ಅವಳಿಗೆ ಇಷ್ಟ ಆಗಲ್ಲ, ತುಂಬ ಫ್ರೀ ಆಗಿರೋದಕ್ಕೆ ಇಷ್ಟಪಡ್ತಾಳೆ. ಸೊ ಇದು ನಿಮ್ಮ ರೂಮಲ್ಲಿ ನೀವು ಮಗುಗೋಸ್ಕರ ಸೆಟ್ ಮಾಡಿ ಇಟ್ಕೋಬೇಕಾದಂಥ ವಸ್ತುಗಳು. ಅದ್ರ ಜೊತೆಗೆ ನಾನು ಒಂದಷ್ಟು ಟಿಪ್ಸ್ ಕೊಡ್ತೀನಿ ನಿಮಗೆ. ನೀವು ಮಲಗಿರ್ತೀರಲ್ಲ, ನಿಮ್ಮ ಬೆಡ್ ಪಕ್ಕದಲ್ಲೇ 3 ಡಸ್ಟ್ಬಿನ್ ಇಟ್ಕೊಳ್ಳಿ. ಅದು ಯಾಕಂದರೆ ನಾನು ನಿಮಗೆ ತೋರಿಸ್ತೀನಿ. ಟೇಬಲ್ ಪಕ್ಕದಲ್ಲಿ 3 ಡಸ್ಟ್ಬಿನ್ ಇಟ್ಕೋಬೇಕು ಅಂತ. ಯಾಕಂದರೆ ನಿಮಗೆ ಮಗುದು ಡೈಪರ್ ತೆಗೆದು ಹೊರಗೆ ಓಡೋಕ್ಕಾಗಲ್ಲ. ಸೊ ಹೀಗೆ ನೋಡಿ, ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಒಂದರಲ್ಲಿ ಡೈಪರು, ಒಂದರಲ್ಲಿ ಪ್ಲಾಸ್ಟಿಕ್ ಡೈಪರು, ಒಂದರಲ್ಲಿ ಯೂಸ್ಡ್ ಕ್ಲೋತ್ಸು ಹೀಗೆ ಹಾಕಿಬಿಡ್ಬೋದು. ನೆಕ್ಸ್ಟ್ ಡೇ ಬೆಳಿಗ್ಗೆ ಇದನ್ನು ಹೀಗೆ ತೊಗೊಂಡು ಹೋಗಿ ವಾಶಿಗೆ ಹಾಕ್ಬೋದು. ಹಾಗಾಗಿ ಇದು ಬೆಸ್ಟ್ ಆಪ್ಷನ್ ಇದೆ. ಟೇಬಲ್ ಪಕ್ಕದಲ್ಲಿ 3 ಈ ಥರ ಬಾಕ್ಸನ್ನು ಇಡೋದು. ಇನ್ನು ಇದೊಂದು ನಾನು ಮರೆತುಬಿಟ್ಟೆ, ಫೀಡಿಂಗ್ ಪಿಲ್ಲೋ. ನಾನು ಇದನ್ನು ಯೂಸ್ ಮಾಡಲಿಲ್ಲ, ಬಟ್ ನೀವು ಇದನ್ನು ಯೂಸ್ ಮಾಡಿ. ಯಾಕಂದರೆ ಬೆನ್ನೋವು ಬರುತ್ತೆ. ನನಗೆ ಬೆನ್ನೋವು ಬಂದಿತ್ತು ಫೀಡಿಂಗ್ ಟೈಮಲ್ಲಿ, ನಾನು ಪಿಲ್ಲೋ ಯೂಸ್ ಮಾಡಿ ಫೀಡ್ ಮಾಡ್ತಾಯಿದ್ದೆ. ಹಾಗಾಗಿ ಇದು ನಿಮಗೆ ಬೆಸ್ಟ್ ಆಪ್ಷನ್, ಬೆನ್ನೋವನ್ನು ಅವಾಯ್ಡ್ ಮಾಡೋದಕ್ಕೆ. ಹಿಂಗೆ ಹಾಕಿಬಿಟ್ಟು ಮಗುಗೆ ಫೀಡ್ ಮಾಡ್ಬೋದು. ನಾನು ಇದನ್ನು ಯೂಸ್ ಮಾಡ್ತಾ ಇಲ್ಲ, ಬಟ್ ನೀವು ನಾನು ಮಾಡಿದ ಮಿಸ್ಟೇಕ್ ಮಾಡಬೇಡಿ, ಪಿಲ್ಲೋನ ಯೂಸ್ ಮಾಡ್ಕೊಳ್ಳಿ. ಒಂದಷ್ಟು ಬೇರೆ ಐಟಮ್ಸ್ ಇಲ್ಲಿದ್ದಾವೆ. ಬೌನ್ಸರ್ ಅಂತ ಹೇಳ್ತೀವಿ. ಇದರಲ್ಲಿ ಕಾಸ್ಟ್ಲಿದು ಬರುತ್ತೆ, ಕಡಿಮೆದು ಬರುತ್ತೆ. ಇದು ಸ್ವಲ್ಪ ಕಡಿಮೆ ರೇಟಿದ್ದು, ಎಲೆಕ್ಟ್ರಾನಿಕ್ ಇದು, ರಿಮೋಟ್ ಕಂಟ್ರೋಲ್ ಇದು ಬೌನ್ಸರ್ ಎಲ್ಲ ಬರುತ್ತೆ. ಇದು ಸಿಂಪಲ್ ನಾವು ತಗೊಂಡಿರೋದು. ಏನಂದರೆ ಮಗು ಹಾಲು ಕುಡಿದ್ಮೇಲೆ ವಾಂತಿ ಮಾಡುತ್ತೆ. ವಾಂತಿ ಮಾಡಬೇಕಾದ್ರೆ ನೀವು ಹೆಂಗೆ ಉಲ್ಟಾ ಪಲ್ಟಾ ಹಾಕಿದ್ರೂ ವಾಂತಿ ಮಾಡಿಯೇ ಮಾಡುತ್ತೆ. ಸೊ ನೀವು ಬೆಟರ್ ಅವಾಯ್ಡ್ ಮಾಡಬೇಕು ಅಂದರೆ ಮಗುನ ಈ ಥರ ಸ್ಲ್ಯಾಂಟಾಗಿ ಕೂತ್ಕೊಳಿಸಿ ಲಾಕ್ ಮಾಡಿ. ಮಗು ಇರುತ್ತೆ, ಆವಾಗ ಹಾಲು ಹೀಗೆ ಕುಡ್ದಿರೋ ಹಾಲು ಮೇಲೆ ಬರೋದಿಲ್ಲ ಮಗುಗೆ. ಅದು ಬೌನ್ಸರ್ ಅದಕ್ಕೆ ಯೂಸ್ ಆಗುತ್ತೆ. ಸೊ ಇದು ವರ್ತ್ ಪರ್ಚೇಸ್ ಇದೆ, ಇದು ನೀವು ಪರ್ಚೇಸ್ ಮಾಡ್ಬೋದು. ನಾನು ಹೇಳೋದ್ನಲ್ಲ, ಇದು ಇದ್ದಿದ್ರಲ್ಲಿ ಕಡಿಮೆ ರೇಟ್ ಇದ್ದು, ಇದು ನೀವು ಪರ್ಚೇಸ್ ಮಾಡಿ. ಇನ್ನು ಮಗುಗೆ 4 ತಿಂಗಳು ಆಗ್ತಿದ್ದ ಹಾಗೆ ವಾಕಿಂಗ್ ಕರ್ಕೊಂಡು ಹೋಗ್ತೀವಿ, ಹೊಸ ಮುಖಗಳನ್ನ ನೋಡಲಿ, ಸೌಂಡ್ ಫೀಲ್ ಮಾಡಲಿ,
ಅದಕ್ಕೋಸ್ಕರ ನಾವು ವಾಕಿಂಗ್ ಕರ್ಕೊಂಡು ಹೋಗಲೇಬೇಕು 4 ತಿಂಗಳಿಂದ. ಇಲ್ಲ ಅಂದರೆ ಮನೆಗೆ ಯಾರಾದರೂ ಹೊಸಬ್ರು ಬಂದ ತಕ್ಷಣ ಅಳಕ್ಕೆ ಶುರು ಮಾಡ್ತಾರೆ, ಇರಿಟೇಷನ್ ಆಗುತ್ತೆ ಮಕ್ಕಳಿಗೆ. ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಈ ಥರ ಒಂದು ಸ್ಟ್ರಾಲರ್ ತಗೊಂಡಿದ್ದೀವಿ ನೋಡಿ. ತುಂಬ ಹ್ಯಾಂಡಿ ಇದೆ ಸ್ಟ್ರಾಲರು. ಒಂದಷ್ಟು ಸ್ವಿಚ್ಗಳು, ಒಂದಷ್ಟು ಟೆಕ್ನಿಕ್ಸ್ ಅದನ್ನೆಲ್ಲ ಯೂಸ್ ಮಾಡಿ ಆನ್ ಮಾಡೋದು ಕ್ಲೋಸ್ ಮಾಡೋದು ಅದೆಲ್ಲ ಕಿರಿಕಿರಿ ಇದೆ. ಸೊ ಈಸಿ ಹ್ಯಾಂಡಲ್ ಮಾಡೋದಕ್ಕೆ ಆಗುವಂಥ ಒಂದು ಸ್ಟ್ರೋಲರ್ ಇದೆ. ಇದನ್ನು ನೀವು ತಗೊಳ್ಳಿ, ವರ್ತ್ ಬೈಯಿಂಗ್ ಇದೆ ಇದು ಸ್ಟ್ರೋಲರ್ ಕೂಡ. ಪ್ಲಸ್ ಇದು ಏರ್ಪೋರ್ಟ್ ಫ್ರೆಂಡ್ಲಿ, ಫ್ಲೈಟ್ ಫ್ರೆಂಡ್ಲಿ ಇದೆ. ನೀವು ಈಸಿ ಇದನ್ನು ಕ್ಯಾರಿ ಮಾಡ್ಬೋದು ನೋಡಿ. ನೀವು ಇದನ್ನು ಹೀಗೆ ಹಿಡ್ಕೊಂಡು ಹೋಗ್ಬೋದು. ಇದು ಏರ್ಪೋರ್ಟ್ ಫ್ರೆಂಡ್ಲಿ ಸ್ಟ್ರಾಲರ್ ಇದೆ. ಇದು ಮಸ್ಟ್ ಆ್ಯಂಡ್ ಶುಡ್ ಬೈ ಮಾಡಬೇಕಾದಂಥ ಐಟಮ್, ಕಾರ್ ಸೀಟರ್. ಯಾಕಂದರೆ ಮಕ್ಕಳನ್ನ ಕಾರಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಕಾರ್ ಸೀಟರಲ್ಲಿ ಇಟ್ಟೇ ಕರ್ಕೊಂಡು ಹೋಗಬೇಕು. ಫಾರಿನ್ ಕಂಟ್ರಿಲೆಲ್ಲ ಇದು ಕಂಪಲ್ಸರಿ ಇದೆ ಕಾರ್ ಸೀಟರ್. ಇಂಡಿಯಾದಲ್ಲಿ ಹೆಂಗೆ ಬೇಕು ಹಾಗೆ ಮಕ್ಕಳನ್ನ ಹಾಕಿ ಕರ್ಕೊಂಡು ಹೋಗ್ತಾರೆ. ಇದು ಯಾಕೆ ಬೇಕು ಅಂತ ಹೇಳಿದ್ರೆ ಬ್ರೇಕ್ ಹಾಕಿದಾಗ ಮಗು ಜಂಪ್ ಆಗಲ್ಲ, ನೆಕ್ ಹೀಗೆ ಆಗಲ್ಲ, ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ. ಇದಕ್ಕೆ ಬೆಲ್ಟು ಇದೆ, ಕರೆಕ್ಟಾಗಿ ಮಗುನ ಕೂತ್ಕೊಳ್ಳಿಸ್ತೀವಿ, ಮಗುಗೂ ಹಿಂಸೆ ಆಗಲ್ಲ. ಇಲ್ಲ ನಾವು ಕೈಯಲ್ಲಿ ಇಟ್ಕೊಂಡಾಗ ನಮ್ಮ ಮೂಳೆನೇ ಅದಿಕ್ಟ್ ಆಗುತ್ತೆ, ನಮ್ಮ ಮೈ ಬಿಸಿ ಅದಿಕ್ಟ್ ಆಗೋದು, ಅದಕ್ಕೆ ಇರಿಟೇಷನ್ ಆಗೋದು, ಅದನ್ನೆಲ್ಲ ಅವಾಯ್ಡ್ ಮಾಡುತ್ತೆ ಈ ಕಾರ್ ಸೀಟರ್. ಸೊ ಇಷ್ಟೆಲ್ಲ ಐಟಮ್ಸ್ ನೀವು ಪರ್ಚೇಸ್ ಮಾಡಿ ರೆಡಿ ಮಾಡಿಕೊಳ್ಳಿ ಮನೇನ. ಆ್ಯಂಡ್ ಶಾಪಿಂಗ್ ಯಾವಾಗ ಮಾಡಬೇಕು ಅಂತ ಹೇಳಿದರೆ 8 ಮಂತ್ಸಿಗೆ ನೀವು ಶಾಪಿಂಗ್ ಮಾಡಿ. ನೀವು ಅಂದ್ಕೋತೀರಾ ಇನ್ನೂ 1 ತಿಂಗಳಿದೆ ಲೇಟಾಗಿ ಶಾಪಿಂಗ್ ಮಾಡ್ತೀನಿ ಅಂತ. ದಯವಿಟ್ಟು ಆ ಮಿಸ್ಟೇಕ್ ಮಾಡಬೇಡಿ. ಹೊಟ್ಟೆ ದೊಡ್ಡದಾಗ್ತಿದ್ದ ಹಾಗೆ ನಿಮಗೆ ಶಕ್ತಿ ಇರೋದಿಲ್ಲ, ಒಂದು ಸ್ವಲ್ಪ ನಡೆದ್ರೂ ಸುಸ್ತಾಗುತ್ತೆ, ತಾಳ್ಮೆ ಇರೋದಿಲ್ಲ, ಎಲ್ಲ ನೋಡಿ ಏನು ಬೇಕು ಏನು ಬೇಡ ಡಿಸೈಡ್ ಮಾಡುವಷ್ಟು ನಿಮಗೆ ಪೇಷನ್ಸ್ ಎಲ್ಲ ಇರೋದೇ ಇಲ್ಲ. ಅದಕ್ಕೋಸ್ಕರ 9 ತಿಂಗಳಾಗಲಿ ಅಂತ ಕಾಯಬೇಡಿ. ದೊಡ್ಡವರೆಲ್ಲ ಹೇಳ್ತಾರೆ ಮಗು ಹುಟ್ಟೋಕ್ಕಿಂತ ಮುಂಚೆ ಏನೋ ಮಾಡಬಾರ್ದು, ಅದು ಪರ್ಚೇಸ್ ಮಾಡಬೇಡಿ ಇದು ಪರ್ಚೇಸ್ ಮಾಡಬೇಡಿ ಅಂತ. ಏನು ಕೇಳಬೇಡಿ ಅವ್ರ ಮಾತನ್ನು. ನೀವೇ ಪ್ಲ್ಯಾನ್ ಮಾಡಿ, ಲಿಸ್ಟ್ ಔಟ್ ಮಾಡಿ 8ನೇ ತಿಂಗಳಿಗೆ ನೀವು ಶಾಪಿಂಗ್ ಹೋಗಿ ಈ ರೀತಿ ಎಲ್ಲ ಐಟಮ್ಸನ್ನು ಪರ್ಚೇಸ್ ಮಾಡಿ ವಾರ್ಡ್ರೋಬನ್ನು ಸೆಟ್ ಮಾಡಿಡಿ. ನನ್ನ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತಾ, ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡಿ ಹಾಕಿರೋದು. ಸೊ ಪ್ಲೀಸ್ ನನಗೆ ಲೈಕ್ಸ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾರಾದರೂ ಪ್ರೆಗ್ನೆಂಟ್ ಆಗಿದ್ದರೆ ಅವರಿಗೂ ಈ ವಿಡಿಯೋನ ಕಳಿಸ್ಕೊಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ಮಕ್ಕಳ ಬಗ್ಗೆ ಇನ್ಫಾರ್ಮೇಷನ್ ನಿಮ್ಗೆ ನಾನು ಕೊಡ್ತೀನಿ. ಸಿ ಯು. ಬಾಯ್.